ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ 10ನೇ ತರಗತಿಯ ಪಠ್ಯಪೂರಕ ಅಧ್ಯಯನವಾಗಿರುವಂತಹ 3ನೇ ಅಧ್ಯಾಯವಾಗಿರುವಂತಹ ಭಗತ್ ಸಿಂಗ್ ಪಾಠವನ್ನ ಚರ್ಚಿಸೋಣ. ಭಗತ್ ಸಿಂಗ್ ಎನ್ನುವಂತಹ ಹೆಸರನ್ನ ನೀವೆಲ್ಲರೂ ಕೇಳ್ತಿದ್ದಂತೆ ನಿಮಗೆ ಗೊತ್ತಾಗುತ್ತೆ. ಇದು ದೇಶಭಕ್ತ, ನಮ್ಮೆಲ್ಲರ ಮೆಚ್ಚಿನ ಆದರ್ಶ ದೇಶಭಕ್ತ ಭಗತ್ ಸಿಂಗ್ ಅನ್ನುವಂತಹ ವ್ಯಕ್ತಿಯ ಪರಿಚಯ ಅಂತಂದು. ಭಗತ್ ಸಿಂಗ್ ರವರು ಅಪ್ರತಿಮ ದೇಶಭಕ್ತ. ಪ್ರತಿಯೊಬ್ಬ ಭಾರತೀಯರು ಅವರ ಹೆಸರು ಕೇಳ್ತಿದ್ದಂಕಲೇ ಒಂದು ರೀತಿಯ ರೋಮಾಂಚನವಾಗುವಂತಹ ಒಂದು ಅಪ್ರತಿಮ ದೇಶಭಕ್ತರ ಹೆಸರು ಭಗತ್ ಸಿಂಗ್ ಅವರು. ಭಗತ್ ಸಿಂಗ್ ರವರು ಹುಟ್ಟಿದಾಗಿನಿಂದಲೂ ಮರಣದವರೆಗೂ ತಮ್ಮ ಉಸಿರಿನ ಪ್ರತಿ ಕ್ಷಣದಲ್ಲಿಯೂ ದೇಶಕ್ಕಾಗಿ ತನ್ನ ಪ್ರಾಣ ಮುಡುಪು ಎನ್ನುವಂತಹ ಒಂದು ಮನೋಬಲವನ್ನ, ಮನೋಧೈರ್ಯವನ್ನ, ಒಂದು ದೇಶಭಕ್ತಿಯ ಒಂದು ಕುದಿಯುವಂತಹ ರಕ್ತವನ್ನ ಹೊಂದಿದ್ದಂತಹ ಅಪ್ರತಿಮ ದೇಶಭಕ್ತ ಭಗತ್ ಸಿಂಗ್ ರವರು. ಈ ದಿನದ ತರಗತಿಯಲ್ಲಿ ಭಗತ್ ಸಿಂಗ್ ರವರ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಭಗತ್ ಸಿಂಗ್ ಎನ್ನುವಂತಹ ಪಠ್ಯಪೂರಕ ಅಧ್ಯಯನವನ್ನ ಡಾಕ್ಟರ್ ಜಿ ರಾಮಕೃಷ್ಣರವರು ಬರೆದಿದ್ದಾರೆ. ಅವರ ಕೃತಿಕಾರರ ಪರಿಚಯವನ್ನ ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ. ಡಾಕ್ಟರ್ ಜಿ ರಾಮಕೃಷ್ಣ, ಗಂಪಲಹಳ್ಳಿ ರಾಮಕೃಷ್ಣರವರು ಕ್ರಿಸ್ತ ಶಕ 1939ರಲ್ಲಿ ಬೆಂಗಳೂರು ಗ್ರಾಮಾಂತರ ಮಾಗಡಿ ಬಳಿಯ ಕೆಂಪಸಾಗರದಲ್ಲಿ ಜನಿಸಿದರು. ಮಹಾರಾಷ್ಟ್ರದ ಅಂಬೇಡ್ಕರ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ, ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಹಂಪಿ ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ದೇವಿ ಪ್ರಸಾದ್ ಮತ್ತು ಲೋಕಾಯುಕ್ತ ದರ್ಶನ, ಭಗತ್ ಸಿಂಗ್, ಭೂಪೇಶ ಗುಪ್ತ, ಜಗೆವಾರ, ಲೆನಿನ್, ಅನುವಾದ ಬಾ ನೊಣವೆ, ವಾನರನಿಂದ ಮಾನವ ದರ್ಶನ ಮತ್ತು ಹಲವಾರು ಸಂಪಾದಿತ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ. ಪ್ರಕೃತ ಪಾಠವನ್ನು ಜಿ ರಾಮಕೃಷ್ಣರ ಭಗತ್ ಸಿಂಗ್ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಡಾಕ್ಟರ್ ಜಿ ರಾಮಕೃಷ್ಣ, ಜಿ ಅಂತಂದ್ರೆ ಗಂಪಲಹಳ್ಳಿ ರಾಮಕೃಷ್ಣರವರು. ಗಂಪಲಹಳ್ಳಿ ರಾಮಕೃಷ್ಣರವರು 1939ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಬಳಿಯ ಬೆಂಗಳೂರು ಗ್ರಾಮಾಂತರದ ಮಾಗಡಿ ಹೆಸರು ನೀವು ಕೇಳಿದಿರಲ್ಲ ವಿದ್ಯಾರ್ಥಿಗಳೇ. ಬೆಂಗಳೂರು ಸಮೀಪದಲ್ಲಿರುವಂತಹ ಮಾಗಡಿಯ ಬಳಿಯ ಕೆಂಪಸಾಗರದಲ್ಲಿ ಜನಿಸಿದರು. ಎಲ್ಲಿ? 1939ರಲ್ಲಿ ಬೆಂಗಳೂರು ಗ್ರಾಮಾಂತರದ ಮಾಗಡಿ ಬಳಿಯ ಕೆಂಪಸಾಗರದಲ್ಲಿ ಜನಿಸಿದರು. ಮಹಾರಾಷ್ಟ್ರದ ಅಂಬೇಡ್ಕರ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ, ಮಹಾರಾಷ್ಟ್ರದ ಅಂಬೇಡ್ಕರ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ, ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ, ನಿಮಗೆ ಗೊತ್ತಿರುವಂತಹ ಕಾಲೇಜು ಬಹುತೇಕ ಕೇಳಿರ್ತೀರ, ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಹಂಪಿ ವಿಶ್ವವಿದ್ಯಾಲಯದ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ, ದುರ್ಗದ ಪಕ್ಕದಲ್ಲಿ ಇರುವಂತಹ ಹೊಸಪೇಟೆ, ಹಂಪಿ ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ದೇವಿ ಪ್ರಸಾದ್ ಮತ್ತು ಲೋಕಾಯುಕ್ತ ದರ್ಶನ, ಭಗತ್ ಸಿಂಗ್, ಭೂಪೇಶ ಗುಪ್ತ, ಜಗೆವಾರ, ಲೆನಿನ್, ಅನುವಾದ ಬಾ ನೊಣವೆ, ವಾನರನಿಂದ ಮಾನವ ದರ್ಶನ ಮತ್ತು ಹಲವಾರು ಸಂಪಾದಿತ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ. ಪ್ರಕೃತ ಈಗ ಇರುವಂತಹ ಪಾಠವನ್ನ ಜಿ ರಾಮಕೃಷ್ಣರ ಭಗತ್ ಸಿಂಗ್ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ. ಪ್ರವೇಶವನ್ನು ನೋಡೋಣ ವಿದ್ಯಾರ್ಥಿಗಳೇ. ಪ್ರವೇಶ. ಭಾರತ ಸ್ವತಂತ್ರಗೊಂಡು ಸ್ವಾತಂತ್ರ್ಯದ ಸವಿಯನ್ನು ನಾವಿಂದು ಅನುಭವಿಸುತ್ತಿದ್ದೇವೆ. ಆದರೆ ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದವರು ಅಸಂಖ್ಯಾತ ದೇಶಭಕ್ತರು. ಸ್ವಾತಂತ್ರ್ಯ ತ್ಯಾಗ ಬಲಿದಾನದ ಫಲ.
ವೀರ ಸ್ವಾತಂತ್ರ್ಯ ಯೋಧರ ಬಲಿದಾನವನ್ನು ಸ್ಮರಿಸುವುದು ಭಾರತೀಯರೆಲ್ಲರ ಜವಾಬ್ದಾರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತ ಸ್ವಾತಂತ್ರ್ಯಗೊಂಡು ಸ್ವಾತಂತ್ರ್ಯದ ಸವಿಯನ್ನ ನಮಗೆ ಕೊಡೋದಕ್ಕೋಸ್ಕರ ಹಲವಾರು ದೇಶಭಕ್ತರು ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ. ಈಗ ನಾವು ಒಂದು ಚೂರು ಮುಳ್ಳು ಚುಚ್ಚಿದ್ರೋ ಅಥವಾ ಏನಾದ್ರೂ ಸೂಜಿ ಚುಚ್ಚಿದ್ರೋ ಅಥವಾ ಏನಾದ್ರೂ ಗಾಯ ಆದ್ರೆ ವಿಪರೀತವಾಗಿ ನೊಂದ್ಕೊಂತೀವಿ. ಆದ್ರೆ ಬ್ರಿಟಿಷರನ್ನ ಭಾರತದಿಂದ ಬಿಟ್ಟು ಓಡಿಸೋದಕ್ಕೋಸ್ಕರ, ಭಾರತವನ್ನ ಸ್ವಾತಂತ್ರ್ಯಗೊಳಿಸೋದಕ್ಕೋಸ್ಕರ ಇಡೀ ದೇಹವನ್ನ ಗಾಯಗೊಳಿಸ್ಕೊಂಡು ವರ್ಷಾನುಗಟ್ಲೆ ಜೈಲಲ್ಲಿ ವಾಸವನ್ನ ಮಾಡಿ ಬ್ರಿಟಿಷರು ನಾಯಿಗಳಿಗಿಂತಲೂ ಕಡೆಯಾಗಿ ಭಾರತೀಯರನ್ನ ಆವಾಗ ನೋಡ್ಕೊಂತ ಇದ್ರು. ಅಂತಹ ಪರಿಸ್ಥಿತಿಗಳನ್ನೆಲ್ಲ ಅನುಭವಿಸಿ ಬ್ರಿಟಿಷರ ವಿರುದ್ಧ ಅತ್ಯಂತ ವಿರೋಚಿತವಾದಂತಹ ಒಂದು ಅಹಿಂಸಾತ್ಮಕ ಹೋರಾಟವನ್ನ ಮಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಅಸಂಖ್ಯಾತ ದೇಶಭಕ್ತರ ಪ್ರಾಣ ತ್ಯಾಗದ ಅಂದ್ರೆ ಅವರ ಜೀವ ತ್ಯಾಗದ, ಜೀವ ಬಲಿದಾನದ ಫಲವನ್ನ ನಾವಂತಹ ಸ್ವಾತಂತ್ರ್ಯದ ಸವಿಯನ್ನ ಅನುಭವಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಭಾರತ ಸ್ವಾತಂತ್ರ್ಯಗೊಂಡು ಸ್ವಾತಂತ್ರ್ಯದ ಸವಿಯನ್ನು ನಾವಿಂದು ಅನುಭವಿಸುತ್ತಿದ್ದೇವೆ. ಆದರೆ ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದವರು ಅಸಂಖ್ಯಾತ ದೇಶಭಕ್ತರು, ಲೆಕ್ಕಕ್ಕೆ ಇಲ್ಲದಷ್ಟು ಅಸಂಖ್ಯಾತ ದೇಶಭಕ್ತರು ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದಿದ್ದಾರೆ. ಸ್ವಾತಂತ್ರ್ಯ ತ್ಯಾಗ ಬಲಿದಾನದ ಫಲ. ಸ್ವಾತಂತ್ರ್ಯ ಅನ್ನುವಂಥದ್ದು ತ್ಯಾಗ ಬಲಿದಾನ, ತಮ್ಮ ವೈಯಕ್ತಿಕ ಜೀವನವನ್ನ, ತಮ್ಮ ಜೀವವನ್ನ ಬಲಿ ಕೊಟ್ಟಂತಹ ಒಂದು ತ್ಯಾಗ ಬಲಿದಾನದ ಫಲ ಸ್ವಾತಂತ್ರ್ಯ ಅನ್ನುವಂಥದ್ದು. ಅಂತಹ ಸ್ವಾತಂತ್ರ್ಯವನ್ನ ನಾವಿಂದು ಅನುಭವಿಸ್ತಾ ಇದ್ದೀವಿ. ಮರಣದಂಡನೆಗೆ ಈಡಾಗಿ ಸಹಚರರಾದ ಜೊತೆಗೆ ಇದ್ದಂತಹ ಸುಖದೇವ್ರವರು, ರಾಜ್ಗುರು ಅವರು, ಬಟುಕೇಶ್ವರ ದತ್ತ ಅವರು ಹಸನ್ಮುಖಿಗಳಾಗಿ ನಗುನಗುತ್ತಲೇ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತಮ್ಮನ್ನ ತಾವು ಅರ್ಪಿಸಿಕೊಳ್ತಾರೆ ವಿದ್ಯಾರ್ಥಿಗಳೇ, ಅಮರರಾಗ್ತಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನುವಂತಹ ಭಗತ್ ಸಿಂಗ್ ರವರ ಘೋಷಣೆ, ಇನ್ಕ್ವಿಲಾಬ್ ಜಿಂದಾಬಾದ್ ಎನ್ನುವಂತಹ ಒಂದು ಘೋಷಣೆಗೆ ಹೊಸದೊಂದು ಅರ್ಥವನ್ನು ತಂದು ಕೊಟ್ಟಂಥವರು ಭಗತ್ ಸಿಂಗ್ ರವರು. ವಿದ್ಯಾರ್ಥಿಗಳೇ, ಭಗತ್ ಸಿಂಗ್ ರ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಭಗತ್ ಸಿಂಗ್ ರವರ ಬಗ್ಗೆ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಪ್ರೋಗ್ರಾಮ್ಗಳು ಬರ್ತವೆ. ಅವನ್ನೆಲ್ಲ ನೋಡಿ ನಾವು ದೇಶಕ್ಕೋಸ್ಕರ ಅನವರತವಾಗಿ ದುಡಿಬೇಕು, ದೇಶಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿರಬೇಕು, ದೇಶಕ್ಕೋಸ್ಕರ ನಾವು ನಮ್ಮನ್ನು ನಾವು ಅರ್ಪಿಸಿಕೊಡಬೇಕು ಅನ್ನುವಂತಹ ಒಂದು ಆದರ್ಶವನ್ನು, ಒಂದು ಆಶಯವನ್ನು ಈ ಪಾಠ ನಮಗೆ ಹೇಳ್ಕೊಡುತ್ತೆ ವಿದ್ಯಾರ್ಥಿಗಳೇ. ಪಾಠ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಈ ದಿನದ ತರಗತಿಯಲ್ಲಿ ಗೃಹಪಾಠವನ್ನು ಕೊಡ್ತಾ ಇದ್ದೀನಿ. ಗೃಹಪಾಠ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಅಭ್ಯಾಸದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. 1. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ನಡೆಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ನಡೆಯಿತು. 2. ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ. ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ. 3. ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು? 3. ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು? 4. ಭಗತ್ ಸಿಂಗ್ನ ಸಹಚರರು ಯಾರು? ಭಗತ್ ಸಿಂಗ್ನ ಸಹಚರರು ಯಾರು? 5. ಭಗತ್ ಸಿಂಗ್ ಹುತಾತ್ಮನಾದದ್ದು ಯಾವಾಗ? 5. ಭಗತ್ ಸಿಂಗ್ ಹುತಾತ್ಮನಾದದ್ದು ಯಾವಾಗ? ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಗೃಹಪಾಠವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬರ್ತೀರಾ ಅಂತಂದು ಭಾವಿಸ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈ ಭಗತ್ ಸಿಂಗ್ ರವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನನ್ನು ಮತ್ತೆ ಕೇಳ್ಬೋದು. ತರಗತಿ ಮುಗಿದ ನಂತರವೂ ನೀವು ಮನೆಯಲ್ಲಿ ಇರೋದ್ರಿಂದ, ಇದು ವಿಡಿಯೋ ಕ್ಲಾಸ್ ಆಗಿರೋದ್ರಿಂದ ನಿಮಗೆ ಪುಸ್ತಕಗಳು ಬೇಕು ಅಂತಂದರೆ ಅಥವಾ ಏನಾದರೂ ಮಾಹಿತಿ ಬೇಕು ಅಂತಂದರೆ ಮತ್ತೆ ನನಗೆ ಫೋನನ್ನು ಮಾಡಿ ಕೇಳಬಹುದು. ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನನಗೆ ವಾಟ್ಸಪ್ಪಲ್ಲಿ ಫೋಟೋಗಳನ್ನು ಹಾಕಬೇಕು ವಿದ್ಯಾರ್ಥಿಗಳೇ. ಪಾಠ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ವೀರ ಸ್ವಾತಂತ್ರ್ಯ ಯೋಧರ ಬಲಿದಾನವನ್ನು ಸ್ಮರಿಸುವುದು ಭಾರತೀಯರೆಲ್ಲರ ಜವಾಬ್ದಾರಿ. ವೀರ ಸ್ವಾತಂತ್ರ್ಯ ಯೋಧರ, ನಮ್ಮ ದೇಶ ಸ್ವಾತಂತ್ರ್ಯಗೊಳ್ಳೋದಕ್ಕೋಸ್ಕರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತಹ, ತಮ್ಮ ವೈಯಕ್ತಿಕ ಜೀವನವನ್ನ, ತಮ್ಮ ಜೀವವನ್ನ ತ್ಯಾಗ ಮಾಡಿದಂತಹ ಭಾರತೀಯರನ್ನ, ದೇಶ ಪ್ರೇಮಿಗಳನ್ನ ನೆನಪಿಸಿಕೊಳ್ಳುವುದು, ಪ್ರತಿನಿತ್ಯ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈ ಗದ್ಯವನ್ನ, ಭಗತ್ ಸಿಂಗ್ ರವರ ಬಗ್ಗೆ ತಿಳಿದುಕೊಂಡ ನಂತರ ಇನ್ನಷ್ಟು ದೇಶ ಪ್ರೇಮಿಗಳಾಗ್ತೀರಾ ಅಂತ ಭಾವಿಸ್ತಾ, ಭಗತ್ ಸಿಂಗ್ ರವರ ಬಗ್ಗೆ ಹೇಳೋದಕ್ಕೆ ಹಲವಾರು ವಿಷಯಗಳನ್ನು ನಾವು ಹೇಳ್ಬೋದು. ಭಗತ್ ಸಿಂಗ್ ರವರ ಬಾಲ್ಯ ಜೀವನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಭಗತ್ ಸಿಂಗ್ ರವರು ಒಂದು ರೀತಿಯ ಏನು ಖಡ್ಗಕ್ಕಿಂತ ಅತ್ಯಂತ ಹರಿತವಾದದ್ದು ಲೇಖನಿ ಅಂತ ಹೇಳ್ತಾರಲ್ಲ, ಹಾಗೆ ಖಡ್ಗಕ್ಕಿಂತ ಅತ್ಯಂತ ಹರಿತವಾದದ್ದು ಮಾತು ಅಂತಂದು ಹೇಳ್ಬೋದು. ಅಷ್ಟು ಒಂದು ಹರಿತವಾದಂತಹ ಮಾತುಗಳು, ಪ್ರತಿ ಮಾತಿನಲ್ಲೂ ದೇಶ ಪ್ರೇಮವನ್ನು ಸೃಷ್ಟಿಸುವಂತಹ ಮಾತುಗಳನ್ನು ಭಗತ್ ಸಿಂಗ್ ರವರು ಹೇಳ್ತಾ ಇದ್ರು. ಅವರ ಪ್ರತಿಯೊಂದು ಮಾತುಗಳಲ್ಲಿ, ವರ್ತನೆಯಲ್ಲಿ, ಅವರ ಇಡೀ ದಿನಚರಿಯಲ್ಲಿ ದೇಶ ಪ್ರೇಮ ಅನ್ನೋಂಥದ್ದು ತುಂಬಿರ್ತಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೆ ಯಾವಾಗಲೂ ಕೂಡ ಸ್ವಭಾವತಃ ಭಗತ್ ಸಿಂಗ್ ರವರು ಒಬ್ಬ ದೇಶ ಪ್ರೇಮಿಗಳ ಕುಟುಂಬದಲ್ಲಿ ಹುಟ್ಟಿದಂತಹ ಕುಡಿ. ಅವರ ತಾತ, ಅವರ ಚಿಕ್ಕಪ್ಪಂದಿರು, ಅವರ ತಂದೆ ಎಲ್ಲರೂ ಕೂಡ ದೇಶ ಸೇವೆಗೋಸ್ಕರ, ಭಾರತವನ್ನ ಮುಸಲ್ಮಾನರಿಂದ, ಬ್ರಿಟಿಷರಿಂದ ಕಾಪಾಡೋದಕ್ಕೋಸ್ಕರ ಅತ್ಯಂತ ವೀರೋಚಿತವಾದಂತಹ ಒಂದು ಕುಟುಂಬ. ಹುಟ್ಟಿದಾಗಿನಿಂದಲೂ ಅವರ ಚಿಕ್ಕಪ್ಪ, ತಾತ, ಅಪ್ಪ ಅವರೆಲ್ಲರೂ ಕೂಡ ಅವ್ರಿಗೆ ಹೇಳ್ತಾ ಇದ್ದಂತಹ, ನಾವು ಬರೀ ಪ್ರಾಣಿಗಳ ಪಕ್ಷಿಗಳ ಕಥೆಯನ್ನ ನಾವೆಲ್ಲ ಕೇಳ್ಕೊಂಡು ಬೆಳೆದಿದ್ರೆ, ಆದರೆ ಭಗತ್ ಸಿಂಗ್ ರವರು ಹುಟ್ಟಿದಾಗಿನಿಂದಲೂ ಹಲವಾರು ದೇಶ ಪ್ರೇಮಿಗಳ, ಈ ಗುರುನಾನಕ್ ಇರ್ಬೋದು, ಗುರು ಗೋವಿಂದ್ ಸಿಂಗ್ ಇರ್ಬೋದು, ಇಂತಹ ಹಲವಾರು, ಗುರು ಗೋವಿಂದ್ ಸಿಂಗ್ ರವರ ಮಕ್ಕಳು ಇರ್ಬೋದು, ಇಂತಹ ಹಲವಾರು ಇದು ಮುಸಲ್ಮಾನರ ವಿರುದ್ಧ ಗುರುನಾನಕ್ ರವರ ವಂಶಸ್ಥರಾದಂತಹ ಗುರು ಗೋವಿಂದ್ ಸಿಂಗ್ ರವರ ಮಕ್ಕಳು ಹೇಗೆ ಹೋರಾಟವನ್ನ ಮಾಡಿದ್ರು ಅನ್ನೋಂಥದ್ದು, ಈ ಒಂದು ಧರ್ಮ ಪರಿವರ್ತನೆಗೆ ಪ್ರಚೋದಿಸಿದಾಗ ಹೇಗೆ ವಿರೋಧಿಸಿ ದೇಶ ಪ್ರೇಮವನ್ನ ಮೆರೆದ್ರು ಅನ್ನುವಂಥದ್ದು, ಇಂತಹ ಕಥೆಗಳನ್ನು ಕೇಳಿಕೊಂಡು ಬೆಳೀತಾರೆ ಭಗತ್ ಸಿಂಗ್ ರವರು. ಭಗತ್ ಸಿಂಗ್ ರವರಿಗೆ ಅವರ ಚಿಕ್ಕಪ್ಪರೇ ಒಂದು ರೀತಿಯ, ಅವರ ತಂದೆಯೇ, ಅವರ ತಾತನೇ ಒಂದು ರೀತಿಯ ಬಹುದೊಡ್ಡ ಮಾದರಿ ಮತ್ತು ಅತ್ಯಂತ ಪ್ರಭಾವ ಬೀರಿದಂತಹ ಅಪ್ರತಿಮ ದೇಶ ಪ್ರೇಮಿ ಅವರ ಚಿಕ್ಕಪ್ಪ ಅಜಿತ್ ಸಿಂಗ್ ರವರು. ಹೀಗೆ ಒಂದು ರೀತಿಯ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ರೀತಿಯಲ್ಲಿ ಹುಟ್ಟಿದಾಗಿನಿಂದಲೇ ದೇಶ ಪ್ರೇಮವನ್ನು ಬೆಳೆಸಿಕೊಂಡಂಥವರು ಭಗತ್ ಸಿಂಗ್ ರವರು. ಭಗತ್ ಸಿಂಗ್ ರವರು 1907 ಸೆಪ್ಟೆಂಬರ್ 27ರಂದು ಸರ್ದಾರ್ ಕಿಶನ್ ಸಿಂಗ್ ಮತ್ತು ವಿದ್ಯಾವತಿಯವರ ಮಗನಾಗಿ ಈಗಿನ ಪಾಕಿಸ್ತಾನದಲ್ಲಿರುವಂತಹ ಜರನವಾಲಾ ತಾಲೂಕಿನ ಬಾಂಗಾ ಎನ್ನುವಂತಹ ಊರಿನಲ್ಲಿ ಜನಿಸ್ತಾರೆ. ಭಗತ್ ಸಿಂಗ್ ರವರು ಜನಿಸಿದಂತಹ ಸಂದರ್ಭದಲ್ಲಿ ಅವರ ಇಬ್ಬರು ಚಿಕ್ಕಪ್ಪಂದಿರು ಕೂಡ ಜೈಲಿನಿಂದ, ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ, ಚಳುವಳಿಗಳನ್ನು ಮಾಡಿ, ಪ್ರತಿಭಟನೆಯನ್ನು ಮಾಡಿ, ಬ್ರಿಟಿಷರ ವಿರುದ್ಧ ದೇಶಪ್ರೇಮದ ಘೋಷಣೆಗಳನ್ನು ಕೂಗಿ ಜೈಲಿಗೆ ಹೋಗಿದ್ದಂತಹ ಅವರ ಚಿಕ್ಕಪ್ಪಂದಿರು ಬಿಡುಗಡೆ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಭಗತ್ ಸಿಂಗ್ ರವರ ಜನನವಾಗುತ್ತೆ. ಹಾಗಾಗಿ ಮನೆಯಲ್ಲಿ ಅತ್ಯಂತ ಸಂತೋಷದ ವಾತಾವರಣ ತುಂಬಿಕೊಂಡಿರುತ್ತೆ. ಅಂತಹ ಒಂದು ವಾತಾವರಣವನ್ನು, ಅಂತಹ ಒಂದು ಬೆಳಕನ್ನು ತಂದಂಥವರು ಭಗತ್ ಸಿಂಗ್ ರವರು. ಹಾಗಾಗಿ ಭಗತ್ ಸಿಂಗ್ ಅಂತಂದರೆ ಒಂದು ರೀತಿಯ ಭಾಗ್ಯವಂತ, ದೇಶಕ್ಕೆ, ಕುಟುಂಬಕ್ಕೆ ಭಾಗ್ಯವಂತ ಎನ್ನುವಂತಹ ಹೆಸರಿನ ಅರ್ಥದಲ್ಲಿ ಭಗತ್ ಸಿಂಗ್ ಅಂತಂದು ನಾಮಕರಣ ಮಾಡ್ತಾರೆ. ಅವರ ತಾತ
ಕತರ್ ಸಿಂಗ್ ಸರಬ್ ರವರು ಮತ್ತು ಅರ್ಜುನ್ ಸಿಂಗ್ ಅವರ ಚಿಕ್ಕಪ್ಪ ಅವರೆಲ್ಲರೂ ತುಂಬ ಪ್ರಭಾವವನ್ನು ಬೀರ್ತಾರೆ ಭಗತ್ ಸಿಂಗ್ ರವರ ಮೇಲೆ. ಭಗತ್ ಸಿಂಗ್ ಬೆಳೀತಾ ಇದ್ದಂತಹ ಸಂದರ್ಭದಲ್ಲಿ, ಆಟವಾಡುವಂತಹ ಸಂದರ್ಭದಲ್ಲಿ ಬಂದೂಕುಗಳನ್ನು ಬೆಳೆದು ಬ್ರಿಟಿಷರಿಗೆಲ್ಲ ನಾನು ಊರಿನ ಜನರ ಹತ್ರ ಎಲ್ಲ ಬಂದೂಕುಗಳನ್ನು ಕೊಟ್ಟು ಬ್ರಿಟಿಷರನ್ನು ಭಾರತದಿಂದ ಓಡಿಸ್ತೀನಿ ಅಂತ ಅನ್ನುವಂತಹ ಮಾತುಗಳು. ಶಾಲೆಗಳಲ್ಲಿ ಶಿಕ್ಷಕರು ನೀನು ಏನಾಗ್ತೀಯ ಮುಂದೆ ಅಂತಂದು ಕೇಳಿದಾಗ ಎಲ್ಲರೂ ಡಾಕ್ಟರು, ಇಂಜಿನಿಯರು, ಶಿಕ್ಷಕರು ಆ ರೀತಿ ಹೇಳಿದರೆ ಭಗತ್ ಸಿಂಗ್ ರವರು ನಾನು ದೇಶ ಪ್ರೇಮಿ ಆಗ್ತೀನಿ, ಸ್ವಾತಂತ್ರ್ಯ ಹೋರಾಟಗಾರ ಆಗ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಈ ರೀತಿಯಾಗಿ ಬಾಲ್ಯದಲ್ಲಿಯೇ ಪ್ರತಿ ಕ್ಷಣವೂ ದೇಶ ಪ್ರೇಮವನ್ನೇ ಹೊರ ಹಾಕ್ತಿದ್ದಂತಹ, ತನುಮನಗಳಲ್ಲಿ ದೇಶ ಪ್ರೇಮವನ್ನೇ ತುಂಬಿಕೊಂಡಂತಹ ದೇಶಪ್ರೇಮಿ ಭಗತ್ ಸಿಂಗ್ ರವರು. ಭಗತ್ ಸಿಂಗ್ ರವರು ಬೆಳೀತಾ ಸಂದರ್ಭದಲ್ಲಿ ಅವರ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಮಹಾತ್ಮ ಗಾಂಧೀಜಿಯವರು ಬೀರ್ತಾರೆ. ಅಂದರೆ ಈ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಹಂತಗಳಲ್ಲಿ ಈ ಕುಟುಂಬ ದೇಶದ ಜೊತೆಗೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕ್ತಾರೆ. ಅವರ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರದಲ್ಲಿ ನಡೆದಂತಹ ಘಟನೆಗಳು, ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದಂತಹ ಮಹಾತ್ಮ ಗಾಂಧೀಜಿಯವರು ಚೌರಿ ಚೌರ ಘಟನೆಯ ನಂತರ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದ್ದಂಥದ್ದು ಭಗತ್ ಸಿಂಗ್ ರವರಿಗೆ ಇಷ್ಟವಾಗೋದಿಲ್ಲ. ಅಂದರೆ ಅವರಿಗೆ ಅತ್ಯಂತ ಬೇಗ ಮತ್ತು ಅತ್ಯಂತ ಕ್ರಾಂತಿಕಾರಿಯಾಗಿಯೂ ಕೂಡ ನಮಗೆ ಸ್ವಾತಂತ್ರ್ಯ ಬೇಕು, ಅತ್ಯಂತ ಬೇಗ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಬೇಕು, ಬ್ರಿಟಿಷರನ್ನು ದೇಶದಿಂದ ಒಡೆದೋಡಿಸ್ಬೇಕು ಅನ್ನುವಂತಹ ಒಂದು ಕೆಚ್ಚು ಅವರಲ್ಲಿ ಇರುತ್ತೆ. ಹಾಗಾಗಿ ಅವರು ಅಸಹಕಾರ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರು ನಿಲ್ಲಿಸಿದ ನಂತರ ಅವರು ಮತ್ತೊಂದು ಮಾರ್ಗವನ್ನು ಹುಡುಕಿಕೊಳ್ತಾರೆ. ತನ್ನ ಥರದಲ್ಲಿಯೇ ಕ್ರಾಂತಿಕಾರಿಗಳನ್ನು ಹುಡುಕಿ, ತನ್ನ ಥರದಲ್ಲಿ ಆಲೋಚಿಸುವಂತಹ ಸ್ನೇಹಿತರನ್ನು ಹುಡುಕಿ ಮತ್ತೊಂದು ರೀತಿಯ ಹೋರಾಟವನ್ನು ಬ್ರಿಟಿಷರ ಮೇಲೆ ಹಾಕ್ತಾರೆ. ಅಂತಹ ಹೋರಾಟದಲ್ಲಿ ಇವರ ಜೊತೆಗೆ ಸಿಕ್ಕಿದಂಥವರು ಮಹಾತ್ಮ ಗಾಂಧೀಜಿಯವರ ಒಂದು ಅಸಹಕಾರ ಚಳುವಳಿ ನಿಲ್ಲಿಸಿದ ನಂತರ ಮತ್ತೆ ಕ್ರಾಂತಿಕಾರಿಗಳಾಗಿ ಮತ್ತೊಂದು ರೀತಿಯಲ್ಲಿ ಭಾರತದ ಮತ್ತೊಂದು ಕ್ರಾಂತಿಕಾರಿ ಗುಂಪಿನ ನಾಯಕರಾಗಿ ಭಗತ್ ಸಿಂಗ್ ರವರು, ಸುಖದೇವ್ ರವರು, ರಾಜಗುರು ಅವರು, ಬಟುಕೇಶ್ವರ ದತ್ತ ಅವರು ಭಗತ್ ಸಿಂಗ್ ರವರಿಗೆ ಜೊತೆಯಾಗ್ತಾರೆ. ಇವರೆಲ್ಲರೂ ಸೇರಿಕೊಂಡು ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ. ಅಂತಹ ಸಂದರ್ಭದಲ್ಲಿ 1937ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬರುತ್ತೆ. ಈ ಸೈಮನ್ ಕಮಿಷನ್ನಲ್ಲಿ ಭಾರತೀಯರು ಇಲ್ಲ ಅನ್ನುವಂತಹ ಕಾರಣಕ್ಕೆ ಲಾಹೋರ್ನಲ್ಲಿ ಸೈಮನ್ ಕಮಿಷನ್ ಲಾಹೋರ್ಗೆ ಭೇಟಿ ಕೊಟ್ಟಾಗ ಅದನ್ನು ವಿರೋಧಿಸ್ತಾರೆ. ಪ್ರತಿಭಟಿಸಿದಂತಹ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯರವರು ಒಂದು ಲಾಠಿ ಏಟಿಗೆ ಒಳಪಟ್ಟು ಗಾಯಗೊಂಡು, ತಿಂಗಳಾನುಗಟ್ಟಲೆ ಗಾಯಗೊಂಡು ಆ ಏಟಿನಿಂದಲೇ ಅವರು ಆಸ್ಪತ್ರೆಯಲ್ಲಿ ಮರಣವನ್ನು ಹೊಂದ್ತಾರೆ. ಇದು ಭಗತ್ ಸಿಂಗ್ ರವರ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರುತ್ತೆ. ಅವರು ಬ್ರಿಟಿಷರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಅವರು ಬ್ರಿಟಿಷ್ ಅಧಿಕಾರಿಯಾದಂತಹ ಸ್ಯಾಂಡರ್ಸ್ ಅವರನ್ನ ಕೊಲೆಗೈತಾರೆ. ಮತ್ತು 1929ರಲ್ಲಿ 1929 ಏಪ್ರಿಲ್ 8ನೇ ತಾರೀಕಿನೊಂದು ಸಂಸತ್ತಿನ ಮೇಲೆ ಬಾಂಬನ್ನು ಹಾಕ್ತಾರೆ. ಆದರೆ ಸಂಸತ್ತಿನಲ್ಲಿ ಯಾವುದೇ ಜೀವಹಾನಿ ಆಗದೇ ಇದ್ದರೂ ಕೂಡ ಬ್ರಿಟಿಷರನ್ನು ಹತ್ತಿಕ್ಕೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಅಂದರೆ ಇವರು ಭಗತ್ ಸಿಂಗ್ ರವರನ್ನ ಒಬ್ಬ ಅಪರಾಧಿ ಅನ್ನುವ ರೀತಿಯಲ್ಲಿ, ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಹಾಗಾಗಿ ಅವರನ್ನು ಹಿಡಿದು ಜೈಲಿಗೋಸ್ಕರ ಕಾಯ್ತಾ ಇರ್ತಾರೆ ಬ್ರಿಟಿಷರು. ಅಂತಹ ಸಂದರ್ಭದಲ್ಲಿ ಭಗತ್ ಸಿಂಗ್ ರವರು ಹಲವಾರು ರೀತಿಯ ಉರ್ದು ಮತ್ತು ಹಿಂದಿ ಪತ್ರಿಕೆಗಳಲ್ಲಿ ಬರಹಗಳನ್ನು ಬರೀತಾರೆ. ದೇಶ ಪ್ರೇಮವನ್ನು ಸೃಷ್ಟಿಸುವಂತಹ ಹಲವಾರು ದೇಶ ಪ್ರೇಮದ ಕಥೆಗಳನ್ನು, ಮಾತುಗಳನ್ನು, ಲೇಖನಗಳನ್ನು ಬರೆದು ಹಂಚುತ್ತಾ ಇರ್ತಾರೆ. ಇಂತಹ ಒಬ್ಬ ಅಪ್ರತಿಮ ದೇಶಪ್ರೇಮಿ ಭಗತ್ ಸಿಂಗ್ ರವರು. ಭಗತ್ ಸಿಂಗ್ ರವರ ತಾಯಿ ಇವರಿಗೆ ಎಷ್ಟು ಸಾರಿ ಅಂದರೆ
ಕುಟುಂಬವನ್ನು ನೋಡಿಕೊಳ್ಬೇಕು, ತಾಯಿಯನ್ನು ನೋಡಿಕೊಳ್ಬೇಕು ಅಂತಂದು ವೈಯಕ್ತಿಕ ಜೀವನದ ಬಗ್ಗೆ ಎಷ್ಟೇ ತಿಳಿ ಹೇಳಿದರೂ ಕೂಡ ಭಗತ್ ಸಿಂಗ್ರವರ ಪೂರ್ತಿ ಅವರ ಮನಸ್ಸಿನಲ್ಲಿ ದೇಶಪ್ರೇಮವೇ ತುಂಬಿಕೊಂಡಿರುತ್ತೆ. ಯಾವುದೇ ರೀತಿಯ ಲೌಕಿಕ ಜೀವನವನ್ನು ಅವರು ಇಷ್ಟನೇ ಪಡೋದಿಲ್ಲ. ಹಾಗಾಗಿ ಅವರ ಒಂದು ರೀತಿಯ ಬೇರೆ ರೀತಿಯ ವ್ಯಕ್ತಿತ್ವವನ್ನೇ ಅವರು ಹುಟ್ಟಿದಾಗಿನಿಂದಲೂ ಬೆಳೆಸ್ಕೊಂಡಿರ್ತಾರೆ. ಮುಂದಿನ ಪಾಠದಲ್ಲಿ ನಮ್ಮ ತರಗತಿಯಲ್ಲಿ ಕೊಟ್ಟಿರುವಂತಹ ಪಾಠವನ್ನು ನೋಡೋಣ ವಿದ್ಯಾರ್ಥಿಗಳೇ. 12 ವರ್ಷದ ಒಬ್ಬ ಬಾಲಕ ಅಮೃತ್ಸರದ ಜಲಿಯನ್ ವಾಲಾಬಾಗಿನಲ್ಲಿ ಮೂಕನಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ಶಾಲೆಗೆ ಹೋಗಬೇಕಾಗಿದ್ದ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತ್ಸರದಲ್ಲಿ ಬಂದಿಳಿದಿದ್ದ. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿ ಇದ್ದ ಕೈಚೀಲ ಅವನ ಬಳಿಯೇ ಇತ್ತು. ತುಸು ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ನಂತರ ಅಲ್ಲಿದ್ದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣಗಿಟ್ಟುಕೊಂಡ. ಇನ್ನಷ್ಟನ್ನು ತನ್ನಲ್ಲಿದ್ದ ಡಬ್ಬಿಯಲ್ಲಿ ಶೇಖರಿಸಿಕೊಂಡು ಹಿಂದಿರುಗಿದ. ರಾತ್ರಿ ಮನೆಗೆ ಹಿಂದಿರುಗಿದಾಗ ಅವನ ಸೋದರಿ ಎಂದಿನಂತೆ ಅವನನ್ನು ಊಟಕ್ಕೆಬ್ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ರಕ್ತದಲ್ಲಿ ಕಲಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು. ತ್ಯಾಗದ ಪ್ರತೀಕ ಆ ಮಣ್ಣು ಎಂದವಳಿಗೆ ತಿಳಿಯ ಹೇಳಿದ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಜಲಿಯನ್ ವಾಲಾಬಾಗ್ ದುರಂತ ನಿಮಗೆ ಗೊತ್ತಿರುವಂಥದ್ದೇ ವಿದ್ಯಾರ್ಥಿಗಳೇ. ಈ ಜಲಿಯನ್ ವಾಲಾಬಾಗ್ ದುರಂತವನ್ನು ಒಂದು ರೀತಿ ಅದನ್ನು ನೆನೆಸ್ಕೊಂಡ್ರೆ ಒಂದು ರೀತಿಯ ದುಃಖ ಮನಸ್ಸಲ್ಲಿ ತುಂಬಿಕೊಳ್ಳುತ್ತೆ. ಬ್ರಿಟಿಷರು ತಂದಂತಹ ರೌಲತ್ ಕಾಯ್ದೆಯ ವಿರುದ್ಧ 1919ರಲ್ಲಿ ಬ್ರಿಟಿಷರು ಏನಂತಂದರೆ ಹೆಚ್ಚು ಜನರು ಸಭೆಯ ಸೇರುವಂತಿಲ್ಲ, ಅಥವಾ ಅಂದರೆ ಈ ಬ್ರಿಟಿಷರು ಪ್ರಾರಂಭದಿಂದಲೂ ಭಾರತೀಯರಲ್ಲಿ ಸ್ವಾತಂತ್ರ್ಯ ಮೊಳಕೆ ಒಡೆಯದಂತೆ ತಡೆಯೋದಕ್ಕೋಸ್ಕರ ಏನೇನು ಕಾನೂನುಗಳು ಬೇಕೋ ಅವನ್ನೆಲ್ಲವನ್ನು ತಂದಿರ್ತಾರೆ. ಅಂತಹ ಕಾನೂನುಗಳಲ್ಲಿ ಈ ರೌಲತ್ ಕಾಯ್ದೆಯು ಕೂಡ ಒಂದು. ಹೆಚ್ಚು ಜನರು ಸಭೆಯನ್ನು ಸೇರುವಂತಿಲ್ಲ ಅನ್ನುವಂತಹ ಒಂದು ಅಂಶ ಇದ್ದಂತಹ ಆ ರೌಲತ್ ಕಾಯ್ದೆಯ ವಿರುದ್ಧ ಜನರೆಲ್ಲರೂ ಕೂಡ ಸಭೆಯನ್ನು ಸೇರಿ ಅದನ್ನು ವಿರೋಧಿಸುವಂತಹ ಒಂದು ಸಭೆ ಇರುತ್ತೆ. ಅದು ಆ ಸಭೆಯಲ್ಲಿ ಬ್ರಿಟಿಷರ ವಿರುದ್ಧ ಒಂದು ರೀತಿಯ ತೀವ್ರವಾದ ಹೋರಾಟವನ್ನು ಮಾಡಬೇಕು, ಅಥವಾ ರೌಲತ್ ಕಾಯ್ದೆಯ ವಿರುದ್ಧ ತೀವ್ರ ಹೋರಾಟ ಆಗಿ ನಮ್ಮ ಮೇಲೆ ಗುಂಡುಗಳು ಬಿದ್ದು ಇವತ್ತು ನಾವು ದೇಶಕ್ಕೋಸ್ಕರ ಹುತಾತ್ಮರಾಗ್ತೀವಿ ಅನ್ನುವಂತಹ ಯಾವುದೇ ಪರಿಕಲ್ಪನೆಯೇ ಇಲ್ಲದೆ ಜನರು ಸೇರಿರ್ತಾರೆ ಅಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ. ಜಲಿಯನ್ ವಾಲಾಬಾಗ್ ಅಂದರೆ ಸುತ್ತಲೂ ಮಧ್ಯದಲ್ಲಿ ಒಂದು ಕಡೆಯಲ್ಲಿ ಬಾವಿ ಇರುವಂಥದ್ದು, ಒಂದಿಷ್ಟು ದೊಡ್ಡದಾದ ಜಾಗ, ಸುತ್ತಲೂ ಒಂದು ಸ್ವಲ್ಪ ಗೋಡೆಗಳು ಇರುವಂಥದ್ದು, ಒಂದೇ ಕಡೆ ಅಂದರೆ ಒಂದು ಕಡೆ ಮಾತ್ರ ಹೋಗಿ ಬರುವಂತಹ ಒಂದು ಬಾಗಿಲು ಇದ್ದಂತಹ ಒಂದು ಜಾಗ ಇದ್ದಂತಹ ಒಂದು ಪ್ರದೇಶ ಜಲಿಯನ್ ವಾಲಾಬಾಗ್. ಈ ಜಲಿಯನ್ ವಾಲಾಬಾಗ್ನಲ್ಲಿ ಜನರೆಲ್ಲರೂ ಒಂದು ಚಿಕ್ಕ ಸಭೆಯನ್ನು ರೌಲತ್ ಕಾಯ್ದೆಯ ವಿರುದ್ಧ ಸೇರ್ತಾರೆ. ಆ ಸೇರಿದಂತಹ ಸಂದರ್ಭದಲ್ಲಿ ಅದಕ್ಕೂ ಒಂದಿಷ್ಟು ದಿನಗಳ ಮೊದಲು ಒಬ್ಬರು ಅಂದರೆ ಇತಿಹಾಸಕಾರರು ಹೇಳಿರೋ ಪ್ರಕಾರ, ಹಲವಾರು ಒಂದಿಷ್ಟು ಮಾಹಿತಿಗಳ ಪ್ರಕಾರ ಒಬ್ಬ ಕ್ರಿಶ್ಚಿಯನ್ ಮಹಿಳೆ ಸರಿಯಾಗಿ ವರ್ತಿಸಿರೋದಿಲ್ಲ ಅನ್ನೋ ಕಾರಣಕ್ಕೆ ಜನರೆಲ್ಲರೂ ವಿರೋಧಿಸ್ತಾರೆ. ಆ ವಿರೋಧಿಸಿದಂತಹ ಜನರನ್ನು ಬಗ್ಗು ಬಡಿಬೇಕು, ಅವರನ್ನು ನಿಯಂತ್ರಣಕ್ಕೆ ತಗೊಳ್ಬೇಕು ಅನ್ನುವಂತಹ ವಿಷಯಕ್ಕಾಗಿ ಜನರಲ್ ಡಯರ್ ಅವರು ಇರ್ತಾರೆ, ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಅವರು ಇಡೀ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ಜಲಿಯನ್ ವಾಲಾಬಾಗ್ನ ಜಾಗಕ್ಕೆ ಕರ್ಕೊಂಬಂದು ಆ ಜಲಿಯನ್ ವಾಲಾಬಾಗ್ನ ಸುತ್ತ ಬ್ರಿಟಿಷರನ್ನೆಲ್ಲ ನಿಲ್ಲಿಸಿ, ಬಂದೂಕುಗಳನ್ನು ಇಟ್ಕೊಂಡು ನಿಲ್ಲಿಸಿ, ಜನರೆಲ್ಲರೂ ಸಭೆ ಸೇರಿದ ನಂತರ ಅವರಿಗೆ
ಏಕಾಏಕಿಯಾಗಿ ಅವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದಂತಹ ಒಂದು ಹೃದಯ ವಿದ್ರಾವಕವಾದಂತಹ ಕೃತ್ಯ 1919 ಏಪ್ರಿಲ್ 13ರ ಜಲಿಯನ್ ವಾಲಾಬಾಗ್ ದುರಂತ. ಈ ಜಲಿಯನ್ ವಾಲಾಬಾಗ್ ದುರಂತ ಭಗತ್ ಸಿಂಗ್ ರವರ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರುತ್ತೆ. ಎಲ್ಲಿಂದಲೋ ಬಂದಂತಹ ಬ್ರಿಟಿಷರು ನಮ್ಮ ದೇಶದ ಜನರನ್ನು, ಸಾವಿರಾರು ಜನರನ್ನು ಅವರು ಏಕಾಏಕಿ ಗುಂಡನ್ನು ಹಾರಿಸಿ ಕೊಲೆಗೈತಾರೆ ಅಂತಂದರೆ ಅವರು ಎಂಥವ್ರು ಇರ್ಬೋದು. ಅದನ್ನೆಲ್ಲ ನಾವು ಯಾಕೆ ಸಹಿಸ್ಕೊಳ್ಬೇಕು, ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ಓಡಿಸ್ಬೇಕು ಅನ್ನುವಂತಹ ತೀವ್ರವಾದಂತಹ ಒಂದು ಮನಕಲಕುವಷ್ಟು ತೀವ್ರವಾದಂತಹ ಒಂದು ಬದಲಾವಣೆಯನ್ನು ಈ ಜಲಿಯನ್ ವಾಲಾಬಾಗ್ ದುರಂತ ಭಗತ್ ಸಿಂಗ್ರಲ್ಲಿ ಮೂಡಿಸುತ್ತೆ. 12 ವರ್ಷದ ಒಬ್ಬ ಬಾಲಕ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ಅಂದರೆ ಇಲ್ಲಿ ಭಗತ್ ಸಿಂಗ್ ರವರು ಅಮೃತ್ಸರದ ಜಲಿಯನ್ ವಾಲಾಬಾಗ್ಗೆ ಬಂದಿದ್ದಾರೆ. ಆ ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಏನೋ ಮಾತನಾಡದೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಶಾಲೆಗೆ ಹೋಗಬೇಕಾಗಿದ್ದ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತಸರದಲ್ಲಿ ಬಂದಿದ್ದ. ಶಾಲೆಗೆ ಹೋಗುವಂತಹ ಪುಟ್ಟು ಹುಡುಗ ಆಗಿದ್ದಂತಹ ಭಗತ್ ಸಿಂಗು ರೈಲಿನಲ್ಲಿ ತಮ್ಮ ಹಳ್ಳಿಯಿಂದ ಬಾಂಗಾದಿಂದ ಬಂದು ಅವರು ಎಲ್ಲಿ ಇಳ್ಕೊಂಡಿದ್ರು, ಅಮೃತಸರದಲ್ಲಿ ಬಂದಿಳಿದಿದ್ದ. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿ ಇದ್ದ ಕೈಚೀಲ ಅವನ ಬಳಿಯೇ ಇತ್ತು. ಅವರ ಬಳಿ ಏನಿತ್ತು? ಒಂದೆರಡು ಪುಸ್ತಕಗಳು ಮತ್ತು ಒಂದು ಡಬ್ಬಿ ಇದ್ದಂತಹ ಒಂದು ಕೈಚೀಲವನ್ನು ಅವರು ಹೆಗಲಿಗೆ ನೇತಾಕೊಂಡಿದ್ರು. ಸ್ವಲ್ಪ ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆರಡು ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಕಡೆ ಅಂತರ್ಮುಖಿಯಾಗಿ ಅಂತಂದರೆ ಮನಸ್ಸಿನಲ್ಲೇ ಆಲೋಚಿಸ್ತಾ ಬಹುಕಾಲ ನಿಂತ್ಕೊಂಡ. ಸ್ವಲ್ಪ ಕಾಲ ಅಲ್ಲ, ಬಹುಕಾಲ, ಬಹಳ ಹೊತ್ತು ನಿಂತ್ಕೊಂತಾರೆ ಭಗತ್ ಸಿಂಗ್ ರವರು. ನಂತರ ಅಲ್ಲಿದ್ದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣೆಗಿಟ್ಟುಕೊಂಡ. ನಾವೆಲ್ಲರೂ ವಿಭೂತಿಯನ್ನು, ಕುಂಕುಮವನ್ನು, ಗಂಧವನ್ನು ಇಟ್ಕೊಂಡ್ರೆ ಭಗತ್ ಸಿಂಗ್ ರವರು ಏನು ಮಾಡ್ತಾ ಇದ್ದಾರೆ? ಆ ಜಲಿಯನ್ ವಾಲಾಬಾಗ್ನಲ್ಲಿ ಜನರು ದೇಶಕ್ಕೋಸ್ಕರ ಆದ್ರಲ್ಲ, ಆ ಹುತಾತ್ಮರಾದಂತಹ ರಕ್ತದಿಂದ ತೋಯ್ದಿದ್ದಂತಹ ಆ ಮಣ್ಣನ್ನು ತೆಗೆದುಕೊಂಡು ಹಣೆಗಿಟ್ಟುಕೊಂಡ. ಇನ್ನಷ್ಟು ತನ್ನಲ್ಲಿದ್ದ ಡಬ್ಬಿಯಲ್ಲಿ ಶೇಖರಿಸಿಕೊಂಡು ಹಿಂತಿರುಗಿದ. ಇನ್ನೊಂದಿಷ್ಟನ್ನು ತಮ್ಮ ಹತ್ರ ಇದ್ದಂತಹ ಡಬ್ಬಿಯಲ್ಲಿ ಆ ಮಣ್ಣನ್ನು ತಗೊಂಡು ಡಬ್ಬಿಗೆ ಹಾಕ್ಕೊಂಡು ಹಿಂದಿರುಗಿದ. ವಾಪಸ್ ಹೋಗ್ತಾರೆ. ರಾತ್ರಿ ಮನೆಗೆ ಹಿಂದಿರುಗಿದಾಗ ಅವನ ಸೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಎಬ್ಬಿಸಿದರೆ ಒಲ್ಲೆ ಎದ್ದು ಮುಖ ತಿರುಗಿಸಿದ. ಊಟಕ್ಕೆ ಅಂತ ಅವರು ತಂಗಿ ಎಬ್ಬಿಸಿದ್ರೆ, ನಾನು ಊಟ ಮಾಡೋದಿಲ್ಲ, ನನಗೆ ಊಟ ಬೇಡ ಅಂತ ಮುಖ ತಿರುಗಿಸ್ತಾರೆ. ಅವರಿಗೆ ಪ್ರಿಯವಾದಂತಹ ಮಾವಿನ ಹಣ್ಣನ್ನು ಕೂಡ ನಿರಾಕರಿಸಿ ಅವಳನ್ನು ತನ್ನ ಸೋದರಿಯನ್ನು ಮನೆಯ ಹಿಂಭಾಗಕ್ಕೆ ಕರೆದುಕೊಂಡು ಹೋಗಿ ಆ ಡಬ್ಬಿಯಲ್ಲಿ ಇದ್ದಂತಹ ಮಣ್ಣನ್ನು ತೋರಿಸ್ತಾರೆ. ಆ ಮಣ್ಣಿನಲ್ಲಿ ರಕ್ತದಲ್ಲಿ ಕಲಸಿದ್ದಂತಹ ಆ ಮಣ್ಣನ್ನು ನೋಡಿದಾಗ ಭಗತ್ ಸಿಂಗ್ ರವರ ಉಪವಾಸಕ್ಕೆ ಕಾರಣ ಏನು ಅಂತಂದು ಆ ಸೋದರಿಗೆ ತಿಳಿಯುತ್ತೆ. ಭಗತ್ ಸಿಂಗ್ ರವರು ಸೋದರಿಗೆ ಹೇಳ್ತಾರೆ, ತ್ಯಾಗದ ಪ್ರತೀಕ ಆ ಮಣ್ಣು ಎಂದು ಅವಳಿಗೆ ತಿಳಿಯನ್ನ ಹೇಳ್ತಾರೆ ಭಗತ್ ಸಿಂಗ್ ರವರು. ಏಪ್ರಿಲ್ 13, 1919ರಂದು ಜಲಿಯನ್ ವಾಲಾಬಾಗ್ನಲ್ಲಿ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ್ದ ಆ ಬಾಲಕ ಭಗತ್ ಸಿಂಗ್. ಇಂದು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಹೀಗಿದೆ. ಏಪ್ರಿಲ್ 13, 1919ರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2,000 ಮುಗ್ಧ ಹಿಂದೂ, ಸಿಖ್, ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಭಗತ್ ಸಿಂಗ್ ಅಲ್ಲಿಗೆ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಅವನ ಮನಸ್ಸಿನಲ್ಲಿ ಹಾಯುತ್ತಿರಬೇಕು. ಅಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಒಕ್ಕಣೆ ಇದೆ. ಒಕ್ಕಣೆ ಅಂತಂದರೆ ಒಂದು ಹೆಡ್ಡಿಂಗ್ ಅಂತ ಅಂತಾರಲ್ಲ, ಒಂದು ಶೀರ್ಷಿಕೆ, ಒಂದು ಒಕ್ಕಣೆಯನ್ನು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂತಂದರೆ, ಏಪ್ರಿಲ್ 13, 1919ರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದಂದರೆ ಬಲಿಯಾದಂತಹ ಸುಮಾರು 2,000 ಹಿಂದೂಗಳು, ಸಿಖ್ಖರು, ಮುಸಲ್ಮಾನರ ಸಮ್ಮಿಳಿತ
ಒಂದಾಗಿರುವಂತಹ ರಕ್ತದಿಂದ ಈ ಪ್ರದೇಶ ಅಂದರೆ ಜಲಿಯನ್ ವಾಲಾಬಾಗ್ ಪ್ರದೇಶ ಪಾವನವಾಗಿದೆ ಅಂತಂದು ಬರೆದಿದ್ದಾರೆ. ಆ ಜಲಿಯನ್ ವಾಲಾಬಾಗ್ ಪ್ರದೇಶಕ್ಕೆ ಅಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ್ದಂತಹ ಭಗತ್ ಸಿಂಗ್ ರವರು ಅಲ್ಲಿ ಅಂತರ್ಮುಖಿಯಾಗಿ ನಿಂತ್ಕೊಂಡಾಗ ಈ ಒಕ್ಕಣೆಯ ಭಾವ ಅವರ ಮನಸ್ಸಿನಲ್ಲಿ ಹಾಯುತ್ತಿರಬೇಕು ಅಂದ್ರೆ ಬಂದು ಹೋಗ್ತಾ ಇದೆ. ಜಲಿಯನ್ ವಾಲಾಬಾಗ್ನಲ್ಲಿ ನೆರೆದಿದ್ದ ಜನಕ್ಕೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗಬೇಕೆಂಬ ಆಕಾಂಕ್ಷೆಯಲ್ಲಿ ಆಗಲಿ ಹುತಾತ್ಮರಾಗಬೇಕೆಂಬ ಅಭಿಲಾಷೆಯಾಗಲಿ ಇದ್ದಿರಲಾರದು. ಜನರಲ್ ಡಯರ್ ಸಹ ತನ್ನ ಪೈಶಾಚಿಕ ಘಾತುಕತೆಯನ್ನುಳಿದು ಬೇರಾವ ಭಾವನೆಯಿಂದಲೂ ಪ್ರೇರಿತನಾಗಿದ್ದ ಎಂದು ನಂಬುವುದು ಕಷ್ಟ. ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಬಗ್ಗು ಪಡೆಯಬಹುದೆಂದು ಅವನ ಎಣಿಕೆ. ಬ್ರಿಟಿಷ್ ಸಾಮ್ರಾಜ್ಯದ ಅನವರತ ಏಳಿಗೆಗೆ ಇದಕ್ಕಿಂತಲೂ ಸುಲಭವಾದ ಮಾರ್ಗವನ್ನು ಚಿಂತಿಸಲು ಅವನು ಅಶಕ್ತನಾಗಿದ್ದ. ಒಟ್ಟು 1650 ಸುತ್ತುಗಳಷ್ಟು ಗುಂಡಿನ ಮಳೆ ಕರೆಸಿದ್ದ ಅವನು ಹೆಮ್ಮೆಯಿಂದ ಹೇಳಿಕೊಂಡದ್ದು, ಇದು ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ ಅಂದು ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಇದನ್ನು ಖಚಿತಗೊಳಿಸಿತ್ತು. ವಿದ್ಯಾರ್ಥಿಗಳೇ, ಮಕ್ಕಳೇ, ಜಲಿಯನ್ ವಾಲಾಬಾಗ್ನಲ್ಲಿ ನೆರೆದಿದ್ದ ಅಂದರೆ ಜಲಿಯನ್ ವಾಲಾಬಾಗ್ನಲ್ಲಿ ಸೇರಿದ್ದಂತಹ ಜನರಿಗೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗಬೇಕೆಂಬ ಆಕಾಂಕ್ಷೆಯಾಗಲಿ, ತಾವು ಒಂದು ರಾಜಕೀಯವಾದಂತಹ ಒಂದು ಆಂದೋಲನದಲ್ಲಿ ಭಾಗಿಗಳಾಗಬೇಕು ಅನ್ನುವಂತಹ ಆಕಾಂಕ್ಷೆ ಆಸೆಯಾಗಲಿ, ಹುತಾತ್ಮರಾಗಬೇಕೆಂಬ ಅಭಿಲಾಷೆ ಮನೋ ಆಸೆಯಾಗಲಿ ಇದ್ದಿರಲಾರದು. ಜನರಲ್ ಡಯರ್ ಸಹ ತನ್ನ ಪೈಶಾಚಿಕ ಘಾತುಕತೆಯನ್ನುಳಿದು ಅಂದರೆ ಒಂದು ಪೈಶಾಚಿಕ ಒಂದು ರಾಕ್ಷಸಿ ವ್ಯಕ್ತಿತ್ವವನ್ನು ಬಿಟ್ಟು, ಒಂದು ರಾಕ್ಷಸಿ ಭಾವನೆಯನ್ನು ಬಿಟ್ಟು ಇನ್ಯಾವುದರಿಂದಲೂ ಇಂತಹ ಕ್ರೂರ ಕೆಲಸವನ್ನು ಮಾಡೋದಕ್ಕೆ ಅವನು ಪ್ರೇರಿತನಾಗಿರಲಿಲ್ಲ. ಕ್ರೂರ ಮಾರ್ಗದಿಂದ, ಕೆಟ್ಟದಾದಂತಹ ಒಂದು ಒಂದು ರಾಕ್ಷಸಿ ಮಾರ್ಗದಿಂದ ಭಾರತೀಯರನ್ನು ಬಗ್ಗು ಬಡಿಯಬಹುದೆಂದು ಅವನು ಎಣಿಕೆ ಮಾಡಿದ್ದ. ಅಂದರೆ ಅವನು ಆ ರೀತಿಯಾಗಿ ತೀರ್ಮಾನವನ್ನ ಮಾಡಿದ್ದ. ಇಲ್ಲಿ ನಿಮಗೆ ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ, ಜಲಿಯನ್ ವಾಲಾಬಾಗ್ನಲ್ಲಿ ಸೇರಿದಂತಹ ಜನರಿಗೆ ತಾವೊಂದು ರಾಜಕೀಯ ಆಂದೋಲನಕ್ಕೆ ಸೇರ್ತಾ ಇದ್ದೀವಿ ಅನ್ನುವಂತಹ, ಭಾರತೀಯರಾಗಿ ನಾವು ಹುತಾತ್ಮರಾಗ್ತೀವಿ ಅನ್ನುವಂತಹ ಯಾವುದೇ ಆಕಾಂಕ್ಷೆ ಅಭಿಲಾಷೆಗಳು ಇಲ್ಲದೆ ಇರುವಂತಹ ಜನರ ಮೇಲೆ ಜನರಲ್ ಡಯರ್ ಅತ್ಯಂತ ಕ್ರೂರವಾಗಿ ಆಲೋಚಿಸಿ, ಅತ್ಯಂತ ಈ ಪ್ರಾಣಿಗಳು ಏಕಾಏಕಿ ಹೇಗೆ ಅಟ್ಯಾಕ್ ಮಾಡ್ತಾವೋ, ಆಕ್ರಮಣವನ್ನು ಮಾಡ್ತಾವೋ ಆ ರೀತಿಯಾಗಿ ಆಕ್ರಮಣವನ್ನು ಮಾಡಿ ಒಂದು ಪೈಶಾಚಿಕ ರಾಕ್ಷಸಿ ವ್ಯಕ್ತಿತ್ವದಿಂದ ಪ್ರೇರಿತನಾಗಿ ಭಾರತೀಯರನ್ನ ಬಗ್ಗು ಬಡಿಯೋದಕ್ಕೆ ತೀರ್ಮಾನವನ್ನು ಮಾಡ್ತಾನೆ. ಬ್ರಿಟಿಷ್ ಸಾಮ್ರಾಜ್ಯದ ಅನವರತ ಏಳಿಗೆಗೆ, ಎಂದೂ ಕೂಡ ಕರಗಲಾರದಷ್ಟು ಸಂಪತ್ತಿಗೆ, ಎಂದೂ ಕೂಡ ಅಳಿಸಲಾಗದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ, ಏಳಿಗೆಗೆ ಇದಕ್ಕಿಂತಲೂ ಸುಲಭವಾದಂತಹ ಮಾರ್ಗ, ಈ ರೀತಿಯಾಗಿ ಒಂದು ಅಮಾಯಕ ಜನರನ್ನು ಹಿಂಸಿಸುವಂತಹ ಒಂದು ಮಾರ್ಗವನ್ನು ಬಿಟ್ಟು ಅವನಿಗೆ ಬೇರೆ ಮಾರ್ಗ ಸಿಕ್ಕಿರೋದಿಲ್ಲ. ಸುಮಾರು 1650 ಸುತ್ತುಗಳಷ್ಟು ಗುಂಡಿನ ಮಳೆಯನ್ನು ಕರೆಸಿದ್ದಂತಹ ಅವನು ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಏನು ಅಂತಂದರೆ, ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ ಅಂತ ಅವನು ಹೇಳ್ತಾನೆ. ಏನಂತ ಹೇಳ್ತಾನೆ? ಈ ದಿನ ಬಿದ್ದಂತಹ ಅಂದರೆ ಜನರ ಮೇಲೆ ಬಿದ್ದಂತಹ ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ ಅಂತಂದರೆ 1650 ಸುತ್ತುಗಳಷ್ಟು ಗುಂಡುಗಳನ್ನು ಜನರಲ್ ಡಯರ್ ಆ ಸಭೆ ಸೇರಿದ್ದಂತಹ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಿದಂತಹ ಜನರ ಮೇಲೆ ಸುರಿಸಿದನೆ ಅಂತಂದರೆ ಎಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿರ್ಬೋದು ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ. ಅಂದರೆ ಏಕಾಏಕಿ ಇಂತಹ ಎಷ್ಟೊಂದು ದುರಂತಗಳಿಗೆ ಬ್ರಿಟಿಷರು ಕಾರಣವಾಗಿದ್ದಾರೆ. ಇಷ್ಟೊಂದು ಅಂದರೆ ಈ ರೀತಿಯಾಗಿ ಗುಲಾಮಗಿರಿಗೆ ಒಳಪಟ್ಟು ಬ್ರಿಟಿಷರಿಂದ ಒಂದು ಪ್ರಾಣವನ್ನು ಕಳೆದುಕೊಂಡು ತಮ್ಮ ಗಂಡನನ್ನ, ತಂದೆಗಳನ್ನ, ಅಣ್ಣನನ್ನ, ಸೋದರನನ್ನ ಕಳೆದುಕೊಂಡು ಇಂತಹ ಹುತಾತ್ಮವಾದಂತಹ ತ್ಯಾಗ ಬಲಿದಾನಗಳ ಪ್ರತಿಫಲ ನಮಗೆ ಇವತ್ತು ಕೊಟ್ಟಿರುವಂತಹ ಸ್ವಾತಂತ್ರ್ಯ, ಇವತ್ತು ನಮಗೆ ಸಿಕ್ಕಿರುವಂತಹ ಸ್ವಾತಂತ್ರ್ಯ ವಿದ್ಯಾರ್ಥಿಗಳೇ. ಜಲಿಯನ್ ವಾಲಾಬಾಗಿನ ರಕ್ತಸಿಕ್ತವಾಗಿದ್ದಂತಹ
ಜಲಿಯನ್ ವಾಲಾಬಾಗಿನ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಜಲಿಯನ್ ವಾಲಾಬಾಗಿನಿಂದ ರಕ್ತಸಿಕ್ತ ಅಂದರೆ ರಕ್ತದಲ್ಲಿ ಕಲಸಿದಂತಹ ಆ ಮಣ್ಣನ್ನು ತೆಗೆದುಕೊಂಡು ಬಂದಂತಹ ಬಾಲಕ ಭಗತ್ ಸಿಂಗ್ ರವರು ದೇವರ ಮನೆಯಲ್ಲಿ ಆ ರಕ್ತವನ್ನು ಇಟ್ಟು ಪ್ರತಿದಿನ ಪೂಜೆಯನ್ನು ಮಾಡುವಂತಹ ಆ ರಕ್ತವನ್ನು ನೋಡಿ ದೇಶ ಪ್ರೇಮವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವಂತಹ ಅಂದರೆ ದೇಶಕ್ಕೋಸ್ಕರ ಹುತಾತ್ಮರಾದಂಥವರೇ ನಮ್ಮ ದೇವರು ಅಂತಂದು ಪರಿಗಣಿಸಿದಂತಹ ಬಾಲಕ ಭಗತ್ ಸಿಂಗ್ ರವರು ಮುಂದೆ ಕ್ರಾಂತಿಕಾರಿ ಗುಂಪಿನ ನಾಯಕರಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತಾರೆ. ಈ ಸೇಡನ್ನು ತೀರಿಸ್ಕೊಂಡಿದ್ದರ ಫಲವಾಗಿಯೇ ಮರಣದಂಡನೆಗೆ ಭಗತ್ ಸಿಂಗ್ ರವರು ಈಡಾಗ್ತಾರೆ. ಅಂದರೆ ಸ್ಯಾಂಡರ್ಸನ್ನನ್ನು ಕೊಲೆ ಮಾಡಿದ್ದಾಗಿರ್ಬೋದು, ಬ್ರಿಟಿಷ್ ಸಂಸತ್ತಿನ ಮೇಲೆ ಬಾಂಬನ್ನು ಹಾಕಿದ್ದಂತೆ ಇರ್ಬೋದು, ಇವುಗಳನ್ನೆಲ್ಲವನ್ನು ಸೇರಿಸ್ಕೊಂಡು ಭಗತ್ ಸಿಂಗ್ ರವರನ್ನು ದೇಶದ್ರೋಹಿ ಅಂತ ಪರಿಗಣಿಸಿ ಅವರಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಮರಣದಂಡನೆಯ ವಿಧಿಸಿದಂತಹ ಕಾರಣಕ್ಕಾಗಿ ಅವರ ಜೊತೆಗಿದ್ದಂತಹ ಕ್ರಾಂತಿಕಾರಿಗಳಾದಂತಹ ಸುಖದೇವ್ರವರು, ರಾಜಗುರುರವರು, ಬಟುಕೇಶ್ವರ ದತ್ತ ಅವರು ಇವರೆಲ್ಲರೂ ಕೂಡ ಹಸನ್ಮುಖಿಗಳಾಗಿ ನಗುತ್ತಲೇ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರಯೋಧರಾಗಿ ಅಮರರಾದರು. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಭಾರತ ದೇಶ ಬೆಳಗ್ತಾ ಇದೆ. ಇನ್ನೂ ಅಂತಂದ್ರೆ ಯಾವತ್ತೂ ಬೆಳಗ್ತಾನೆ ಇರುತ್ತೆ. ಆದರೆ ಈಗಲೂ ಇನ್ನೂ ಬೆಳಗ್ತಾನೇ ಇದೆ ಅಂತಂದ್ರೆ ಆಗ್ಲೂ ಕೂಡ ದೇಶಕ್ಕೋಸ್ಕರ ಪ್ರಾಣವನ್ನ ತ್ಯಾಗ ಮಾಡಿದಂತಹ, ತಮ್ಮ ಪ್ರಾಣವನ್ನ ಎಣ್ಣೆಯ ರೀತಿಯಲ್ಲಿ, ತೈಲದ ರೀತಿಯಲ್ಲಿ ಭಾರತಾಂಬೆಯ ದೀಪ ಬೆಳಗಲಿಕ್ಕೆ, ಹಣತೆ ಬೆಳಗಲಿಕ್ಕೆ ತೈಲದಂತೆ ತಮ್ಮ ಪ್ರಾಣವನ್ನು ಅರ್ಪಿಸಿದರೆ ಈಗಲೂ ಕೂಡ ಭಾರತೀಯ ಯೋಧರು ಭಾರತಕ್ಕಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ಪ್ರತಿದಿನವೂ ಕೂಡ ಕಾಯ್ತಾ ಇದ್ದಾರೆ. ಹಲವಾರು ಸಂದರ್ಭದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಒಂದು ಕುತಂತ್ರಕ್ಕೆ ಒಳಗಾಗಿ ಹಲವಾರು ಯೋಧರು ನಮ್ಮ ದೇಶಕ್ಕೋಸ್ಕರ ತೈಲವೆಂಬಂತೆ ತಮ್ಮ ಪ್ರಾಣವನ್ನು ಅರ್ಪಿಸಿ ಭಾರತದ ಸ್ವಾತಂತ್ರ್ಯ ಜ್ಯೋತಿ ಬೆಳಗಲಿಕ್ಕೆ ಕಾರಣರಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇಂತಹ ತಮ್ಮ 23ನೇ ವಯಸ್ಸಿನಲ್ಲಿ ಇಷ್ಟೊಂದು ದೇಶ ಪ್ರೇಮವನ್ನು ಬೆಳೆಸಿಕೊಂಡು ಬ್ರಿಟಿಷರ ವಿರುದ್ಧ ಅನವರತವಾಗಿ ಹೋರಾಟವನ್ನು ಮಾಡಿ ಒಂದು ರೀತಿಯ ಸಿಂಹ ಸ್ವಪ್ನವಾಗಿ ಬ್ರಿಟಿಷರನ್ನು ಕಾಡಿ ತಮ್ಮದೇ ಕ್ರಾಂತಿಕಾರಿ ಗುಂಪುಗಳನ್ನು ಮಾಡಿಕೊಂಡು ಅತ್ಯಂತ ಅಸನ್ಮುಖಿಗಳಾಗಿ ಭಾರತದ ಸ್ವಾತಂತ್ರ್ಯದ ಹಣತೆಗೆ ನಾವು ತೈಲವಾಗ್ತೀವಿ ಎಂಬಂತೆ ಅವರೆಲ್ಲರೂ ಪ್ರಾಣವನ್ನು ಅರ್ಪಣೆಯನ್ನು ಮಾಡಿದರೆ ಭಗತ್ ಸಿಂಗ್ ರವರು, ರಾಜ್ಗುರು ಅವರು, ದೇಶ್ಮುಖ್ ಅವರು ಇಪ್ಪತ್ಮೂರನೇ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂತೋಷವಾಗಿ ನೇಣುಗಂಬಕ್ಕೇರಿದ ಮಹಾನ್ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್. ಭಗತ್ ಸಿಂಗ್ 1907 ಸೆಪ್ಟೆಂಬರ್ 27ರಂದು ಸರ್ದಾರ್ ಕಿಶನ್ ಸಿಂಗ್ ವಿದ್ಯಾವತಿ ಅವರ ಮಗನಾಗಿ ಪಂಜಾಬ್ನ ಲಾಯಲ್ಪುರದ ಬಾಂಗಾ ಎಂಬ ಹಳ್ಳಿಯಲ್ಲಿ ಹುಟ್ಟುತ್ತಾರೆ. ತಂದೆ ಮತ್ತು ಚಿಕ್ಕಪ್ಪ ಅಜಿತ್ ಸಿಂಗ್ ಸ್ವತಂತ್ರ ಹೋರಾಟಗಾರರಾಗಿದ್ದ ಕಾರಣ ಅವರು ಸಹ ದೇಶಾಭಿಮಾನಿಯಾಗಿ ಬೆಳೀತಾರೆ. ತಾತ ಅರ್ಜುನ್ ಸಿಂಗ್ ಹಿಂದೂ ಚಳುವಳಿಗಳಲ್ಲಿ ಭಾಗವಹಿಸುತ್ತಿದ್ದರು. ಇದರಿಂದ ಭಗತ್ ಸಿಂಗ್ ಸಾಕಷ್ಟು ಪ್ರಭಾವಿತರಾಗಿರ್ತಾರೆ. ಲಾಹೋರ್ನ DAV ಶಾಲೆಯಲ್ಲಿ ಶಿಕ್ಷಣ ಪಡೆದು ಚಿಕ್ಕ ವಯಸ್ಸಿನಲ್ಲೇ ಬ್ರಿಟಿಷರನ್ನು ಬೇರು ಸಹಿತ ಕಿತ್ತೊಗೆಯುವ ಕನಸು ಕಂಡಿದ್ದರು ಭಗತ್ ಸಿಂಗ್. ಗದರ್ ಚಳುವಳಿ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತೆ. 19ನೇ ವಯಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ನೇಣಿಗೇರಿದ್ದ ಕತರ್ ಸಿಂಗ್ ಸರಬ್ ಅವರೇ ಭಗತ್ ಸಿಂಗ್ ಅವರಿಗೆ ಹೀರೋ ಆಗಿರ್ತಾರೆ. 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಅವರನ್ನು ಅಮೃತಸರಕ್ಕೆ ಕರೆದೊಯ್ಯುತ್ತೆ. ಭಗತ್ ಸಿಂಗ್ ತಮ್ಮ 13ನೇ ವಯಸ್ಸಿನಲ್ಲಿ ಗಾಂಧೀಜಿಯವರ ಅಹಿಂಸೆ ತತ್ವದಿಂದ ಪ್ರಭಾವಿತರಾಗಿರ್ತಾರೆ. ಅವರ ಮಾತಿನಂತೆ ಅಲ್ಲಿಂದ ರಫ್ತಾದ ಬಟ್ಟೆಗಳನ್ನು ಸುಟ್ಟಿರ್ತಾರೆ. ಆದರೆ ಅಮೃತಸರದ ಚೌರಿ ಚೌರ ದುರ್ಘಟನೆಯ ಬಳಿಕ ಗಾಂಧೀಜಿ ತಮ್ಮ ಸತ್ಯಾಗ್ರಹ ಹಿಂಪಡೆದಾಗ ಅತೃಪ್ತಿಗೊಂಡ ಭಗತ್ ಸಿಂಗ್ ಕ್ರಾಂತಿಕಾರಿ ಹೋರಾಟಗಾರರ ಗುಂಪನ್ನು ಹುಡುಕೋದಕ್ಕೆ ಮುಂದಾಗ್ತಾರೆ. ಆಗ ಅವರಿಗೆ ಸಿಕ್ಕಿದ್ದು ಸುಖದೇವ್ ಮತ್ತು ರಾಜ್ಗುರು. ಅವರೊಂದಿಗೆ ಚಂದ್ರಶೇಖರ್ ಆಜಾದ್ ಅವರ ಸಹಾಯವನ್ನು ಪಡೆದು ಹಿಂದೂಸ್ತಾನ್ ಸೊಸೈಟಿ ರಿಪಬ್ಲಿಕ್ ಆರ್ಮಿಯನ್ನು ಸ್ಥಾಪನೆ ಮಾಡ್ತಾರೆ. ಸೌಜನ್ ಭಾರತ್ ಸಭಾದ ಸದಸ್ಯರಾಗ್ತಾರೆ. ಮನೆಯಲ್ಲಿ ಮದುವೆ ಪ್ರಸ್ತಾಪ ಬಂದಾಗ ಮನೆ ಬಿಟ್ಟು ಹೊರಗೆ ಬರ್ತಾರೆ.
ಉರ್ದು ಮತ್ತು ಪಂಜಾಬಿ ಪತ್ರಿಕೆಗಳಲ್ಲಿ ಬರಹಗಾರರಾಗಿ ಅತ್ಯಂತ ವೇಗವಾಗಿ ಪ್ರಸಿದ್ಧಿಯನ್ನು ಪಡೀತಾರೆ. ಬ್ರಿಟಿಷ್ ಸರ್ಕಾರ ಭಾರತ ರಾಜಕೀಯ ಪರಿಸ್ಥಿತಿಯ ವರದಿಗಾಗಿ ಸರ್ ಜಾನ್ ಸೈಮನರ ನೇತೃತ್ವದಲ್ಲಿ ಕಮಿಷನ್ ಸ್ಥಾಪಿಸುತ್ತೆ. ಅದರಲ್ಲಿ ಒಬ್ಬ ಭಾರತೀಯ ಸದಸ್ಯನು ಇಲ್ಲವೆಂಬ ಕಾರಣಕ್ಕೆ ದೇಶದಾದ್ಯಂತ ವಿರೋಧ ವ್ಯಕ್ತವಾಗುತ್ತೆ. ಈ ಕಮಿಷನ್ ಲಾಹೋರ್ಗೆ ಭೇಟಿ ನೀಡಿದಾಗ ಲಾಲಾ ಲಜಪತ್ ರಾಯ್ ಅವರು ಅಹಿಂಸಾತ್ಮಕ ಹೋರಾಟ ನಡೆಸ್ತಿರ್ತಾರೆ. ಆದ್ರೆ ಪೊಲೀಸರು ಹಿಂಸಾತ್ಮಕ ದಾಳಿ ಮಾಡ್ತಾರೆ. ಅದರಲ್ಲಿ ಲಜಪತ್ ರಾಯ್ ಅವರು ಗಾಯಗೊಳ್ತಾರೆ, ನಂತರ ಸಾವಿಗೀಡಾಗ್ತಾರೆ. ಇದರ ಪ್ರತ್ಯಕ್ಷ ದರ್ಶಿಯಾಗಿದ್ದ ಭಗತ್ ಸಿಂಗ್ ಪೊಲೀಸ್ ಅಧಿಕಾರಿಯನ್ನು ಹತ್ಯೆಗೈಯಲು ನಿರ್ಧರಿಸಿ ತಪ್ಪು ತಿಳುವಳಿಕೆಯಿಂದಾಗಿ ಸೈಮನ್ ಕಮಿಷನ್ ಜೊತೆ ಸಂಪರ್ಕದಲ್ಲಿದ್ದ ಅಧಿಕಾರಿ ಸ್ಯಾಂಡರ್ಸ್ ಅನ್ನು ಕೊಲೆಗೈದರು. ತಕ್ಷಣವೇ ಲಾಹೋರ್ ಬಿಟ್ಟು ಪೊಲೀಸರಿಗೆ ಗುರುತು ಸಿಗದಂತೆ ಅಲೆದಾಡುತ್ತಿದ್ದರು. ಬ್ರಿಟಿಷ್ ಸರ್ಕಾರ ಡಿಫೆನ್ಸ್ ಆಫ್ ಇಂಡಿಯಾ ಕಾಯ್ದೆ ಜಾರಿಗೊಳಿಸಿತು. ಇದು ಭಗತ್ ಸಿಂಗ್ರಂಥ ಕ್ರಾಂತಿಕಾರಿಗಳನ್ನು ಹತ್ತಿಕ್ಕುವ ನೀತಿಯಾದ್ದರಿಂದ ಇದನ್ನು ಖಂಡಿಸಿ ಬ್ರಿಟಿಷ್ ಸಂಸತ್ತಿಗೆ ಬಾಂಬ್ ಹಾಕುವ ಮೂಲಕ ವಿರೋಧಿಸುವ ಯೋಚನೆಯನ್ನು ಭಗತ್ ಸಿಂಗ್ ಮತ್ತು ಅವರ ಗುಂಪು ಮಾಡಿತ್ತು. ಬಾಂಬ್ ದಾಳಿಯಿಂದ ಯಾವ ಹಾನಿಯೂ ಆಗಿರಲಿಲ್ಲ. ಆದರೆ ಪೊಲೀಸರಿಗೆ ಸಿಕ್ಕಿಬಿದ್ದ ಭಗತ್ ಸಿಂಗ್ 1929 ಏಪ್ರಿಲ್ 8ರಂದು ತಮ್ಮ ಸ್ನೇಹಿತರೊಂದಿಗೆ ಜೈಲು ಸೇರ್ತಾರೆ. ಜೈಲಿನಲ್ಲಿದ್ದಾಗ ಭಾರತೀಯ ಮತ್ತು ಬ್ರಿಟಿಷ್ ಕೈದಿಗಳನ್ನು ಸಮಾನವಾಗಿ ನೋಡಬೇಕೆಂದು 63 ದಿನಗಳ ಕಾಲ ನಡೆದ ಉಪವಾಸ ಸತ್ಯಾಗ್ರಹಕ್ಕೆ ಸಾಕಷ್ಟು ಬೆಂಬಲ ವ್ಯಕ್ತವಾಗಿತ್ತು. ಅವರ ಈ ಕೆಲಸಗಳು ಯುವ ಪೀಳಿಗೆಯನ್ನು ಆಕರ್ಷಿಸಿದವು. ಜೈಲಿನಲ್ಲಿ ರಷ್ಯಾ ಕ್ರಾಂತಿಯ ಕುರಿತು ಓದಿದ ನಂತರ ಭಗತ್ ಸಿಂಗ್ ನಾನು ಸತ್ತರೆ ಒಳ್ಳೆಯದೆಂದು ಭಾವಿಸಿದರು. ತನ್ನ ಸಾವು ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮತ್ತಷ್ಟು ಕಾವು ತರಬಹುದು ಎಂದು ಭಾವಿಸಿರ್ತಾರೆ. ಕೊನೆಗೆ 1931 ಮಾರ್ಚ್ 23ರಂದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕೆಂಬುದೇ ಅವರ ಧ್ಯೇಯವಾಗಿತ್ತು. ಭಗತ್ ಸಿಂಗ್ ಬದುಕಿರುವವರೆಗೂ ತನ್ನ ಪ್ರಯತ್ನ ಮಾಡಿರುವ ತೃಪ್ತಿಯ ಭಾವ ಅವರಿಗಿತ್ತು. ಆದರೂ ದೇಶಕ್ಕಾಗಿ ಜಾಸ್ತಿಯಾಗಿ ಸೇವೆ ಸಲ್ಲಿಸಬೇಕಾಗಿತ್ತು ಎಂಬ ಬೇಸರವು ಅವರನ್ನು ಕಾಡಿತ್ತು. ನಮ್ಮ ಭಾರತ ಸ್ವತಂತ್ರ ಹೋರಾಟದ ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ ಕೂಡ ಅತ್ಯಂತ ಪ್ರಮುಖರು. ಓಕೆ ಫ್ರೆಂಡ್ಸ್, ಭಗತ್ ಸಿಂಗ್ ಅವರಿಗೆ ಸಂಬಂಧಪಟ್ಟಂಥ ಈ ಒಂದು ಚಿಕ್ಕ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಮರಣದಂಡನೆಗೆ ಈಡಾಗಿ ಸಹಚರರಾದ ಜೊತೆಗೆ ಇದ್ದಂತಹ ಸುಖದೇವ್ರವರು, ರಾಜ್ಗುರು ಅವರು, ಬಟುಕೇಶ್ವರ ದತ್ತ ಅವರು ಹಸನ್ಮುಖಿಗಳಾಗಿ ನಗುನಗುತ್ತಲೇ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೆ. ವಿದ್ಯಾರ್ಥಿಗಳೇ, ಅಮರರಾಗ್ತಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನುವಂತಹ ಭಗತ್ ಸಿಂಗ್ ರವರ ಘೋಷಣೆ, ಇನ್ಕ್ವಿಲಾಬ್ ಜಿಂದಾಬಾದ್ ಎನ್ನುವಂತಹ ಒಂದು ಘೋಷಣೆಗೆ ಹೊಸದೊಂದು ಅರ್ಥವನ್ನು ತಂದುಕೊಟ್ಟಂಥವರು ಭಗತ್ ಸಿಂಗ್ ರವರು. ವಿದ್ಯಾರ್ಥಿಗಳೇ, ಭಗತ್ ಸಿಂಗ್ ರ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಭಗತ್ ಸಿಂಗ್ ರವರ ಬಗ್ಗೆ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಪ್ರೋಗ್ರಾಮ್ಗಳು ಬರ್ತವೆ. ಅವನ್ನೆಲ್ಲ ನೋಡಿ ನಾವು ದೇಶಕ್ಕೋಸ್ಕರ ಅನವರತವಾಗಿ ದುಡಿಬೇಕು, ದೇಶಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿರಬೇಕು, ದೇಶಕ್ಕೋಸ್ಕರ ನಾವು ನಮ್ಮನ್ನು ನಾವು ಅರ್ಪಿಸಿಕೊಡಬೇಕು ಅನ್ನುವಂತಹ ಒಂದು ಆದರ್ಶವನ್ನು, ಒಂದು ಆಶಯವನ್ನು ಈ ಪಾಠ ನಮಗೆ ಹೇಳ್ಕೊಡುತ್ತೆ. ವಿದ್ಯಾರ್ಥಿಗಳೇ, ಪಾಠ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಈ ದಿನದ ತರಗತಿಯಲ್ಲಿ ಗೃಹಪಾಠವನ್ನು ಕೊಡ್ತಾ ಇದ್ದೀನಿ. ಗೃಹಪಾಠ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಅಭ್ಯಾಸದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. 1. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ನಡೆಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ನಡೆಯಿತು. 2. ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ. ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ. 3. ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು? 3. ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು? 4. ಭಗತ್ ಸಿಂಗ್ನ ಸಹಚರರು ಯಾರು? ಭಗತ್ ಸಿಂಗ್ನ ಸಹಚರರು ಯಾರು? 5. ಭಗತ್ ಸಿಂಗ್ ಹುತಾತ್ಮನಾದದ್ದು ಯಾವಾಗ? 5. ಭಗತ್ ಸಿಂಗ್ ಹುತಾತ್ಮನಾದದ್ದು ಯಾವಾಗ? ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಗೃಹಪಾಠವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬರ್ತೀರಾ ಅಂತಂದು ಭಾವಿಸ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.
ಈ ಭಗತ್ ಸಿಂಗ್ ರವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನನ್ನು ಮತ್ತೆ ಕೇಳ್ಬೋದು ತರಗತಿ ಮುಗಿದ ನಂತರವೂ. ನೀವು ಮನೆಯಲ್ಲಿ ಇರೋದ್ರಿಂದ ಇದು ವಿಡಿಯೋ ಕ್ಲಾಸ್ ಆಗಿರೋದ್ರಿಂದ ನಿಮಗೆ ಪುಸ್ತಕಗಳು ಬೇಕು ಅಂತಂದರೆ ಅಥವಾ ಏನಾದರೂ ಮಾಹಿತಿ ಬೇಕು ಅಂತಂದರೆ ಮತ್ತೆ ನನಗೆ ಫೋನನ್ನು ಮಾಡಿ ಕೇಳಬಹುದು. ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನನಗೆ ವಾಟ್ಸಪ್ಪಲ್ಲಿ ಫೋಟೋಗಳನ್ನು ಹಾಕಬೇಕು ವಿದ್ಯಾರ್ಥಿಗಳೇ. ಪಾಠ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.